ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡಿ. ಆಲ್ ರೈಟ್, ನಾವು ಲೆಟ್ಸ್ ಟು ಚಾಟ್ ಅನಾಲಿಸಿಸ್ ಫಾರ್ ಟುಮಾರೋ ಆನ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಅಂದರೆ May 6th ಮಂಡೇ. ಬಿಫೋರ್ ಗೋಯಿಂಗ್ ಟು ಡೂ ಚಾಟ್ ಅನಾಲಿಸಿಸ್, ಫ್ರೈಡೇ ಏನಾಯಿತು ಅಂತ ಒಂದ್ಸರಿ ನೋಡ್ಕೊಬರೋದಾ. ಆನ್ ಫ್ರೈಡೇ ದೇರ್ ವಾಸ್ ಸಮ್ ನ್ಯೂಸ್ ಆನ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಅದರಿಂದ ನೀವು ನೋಡಿದ್ರಿ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿಲಿ ಆಲ್ಮೋಸ್ಟ್ ನಿಫ್ಟಿ ನೋಡ್ತು ಅಂದರೆ ಆಲ್ಮೋಸ್ಟ್ 2% ಫಾಲ್ ಆಯಿತು, ಅರೌಂಡ್ 400 ಪಾಯಿಂಟ್ಸ್ ಐ ಥಿಂಕ್. ಇನ್ ಬ್ಯಾಂಕ್ ನಿಫ್ಟಿ ಬಂತು ಅಂದರೆ ಆಲ್ಮೋಸ್ಟ್ 1000 ಪಾಯಿಂಟ್ಸ್. ಅದು ಏನಾಯ್ತು ಅಂದರೆ ಇಟ್ಸ್ ಎ ರೂಮರ್ ಅಂತೆ. ಅಟ್ ದ ಎಂಡ್ ಆಫ್ ದ ಡೇ ಫ್ರೈಡೇ PFM ಕನ್ಫರ್ಮ್ ಮಾಡಿದ್ರು ಅಂತೆ ಫೈನಾನ್ಷಿಯಲ್ ಮಿನಿಸ್ಟರು. ಇಟ್ಸ್ ಎ ರೂಮರ್, ಯಾರು ಸ್ಪ್ರೆಡ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಏನೋ ನ್ಯೂಸ್ ಬಂತು. ಬಟ್ ನಮ್ಮ ಮಾರ್ಕೆಟಲ್ಲಿ ವಿ ಸಾ ಸಮ್ ಬ್ಲಡ್ ಬಾತ್ ಬಿಕಾಸ್ ಆಫ್ ದ್ಯಾಟ್. ಫ್ರೈಡೇ ಶಾರ್ಟ್ ಅಪ್ ಬೇರೆ ಆಗಿತ್ತು. ಐ ವಾಸ್ ಹೋಪಿಂಗ್ ದಟ್ ಮಾರ್ಕೆಟ್ ವಿಲ್ ಮೇಕ್ ನ್ಯೂ ಫ್ರೆಶ್ ಆಲ್ ಟೈಮ್ ಹೈ. ಯಾ, ಬಟ್ ನೋಡೋದ. ಅಂಡ್ ಅಟ್ ದ ಎಂಡ್ ಆಫ್ ದ ಡೇ US ಮಾರ್ಕೆಟ್ ಆಲ್ಸೋ ಶೂಟ್ ಅಪ್ಸ್ ಆಲ್ಮೋಸ್ಟ್ 200 to 250 ಪಾಯಿಂಟ್ಸ್. ಸೊ ಗಿಫ್ಟ್ ನಿಫ್ಟಿ ಇಂಡಿಕೇಟಿಂಗ್ ಆಲ್ಮೋಸ್ಟ್ ಲೈಕ್ 100 to 150 ಪಾಯಿಂಟ್ಸ್ ಫಾರ್ ಟುಮಾರೋ. ನಾಳೆ ಏನಾಗುತ್ತೆ ಅಂತ ನೋಡಬೇಕು. ಶಾರ್ಟ್ ಅಪ್ ಹೇಗಾಗುತ್ತೆ, ಆಗಿ ಸಸ್ಟೈನ್ ಆಗುತ್ತಾ ಏನು ಅಂತ ನೋಡಬೇಕು. ಸೊ ಲೆಟ್ಸ್ ಡೂ ಚಾರ್ಟ್ ಅನಾಲಿಸಿಸ್ ಫಾರ್ ಟುಮಾರೋ ನಾವು. ಓಕೆ, ಆನ್ ನಾನು ಫಸ್ಟ್ ಲಾಂಗರ್ ವ್ಯೂ ತೋರಿಸ್ಬಿಡ್ತೀನಿ ನಿಮಗೆ. ಲಾಂಗರ್ ವ್ಯೂ, ಲೈಕ್ ಐ ಆಲ್ವೇಸ್ ಸೇಡ್, ಇಟ್ ವಿಲ್ ಟ್ರೇಡಿಂಗ್ ಇನ್ ಚಾನಲ್ ಪ್ಯಾಟರ್ನ್, ಸೊ ಬಿ ಕೇರ್ಫುಲ್ ಆನ್ ದ್ಯಾಟ್. ಓಕೆ, ಆನ್ ಇಂಟ್ರಾಡೇ ಬೇಸಿಸ್ ನೀವು ನೋಡ್ತಿದ್ದೀರಾ ಮಾರ್ಕೆಟು ಇದೊಂದು ಝೋನಲ್ಲಿದೆ. ಐ ಮೀನ್ ಆಲ್ ಟೈಮ್ ಹೈ ಝೋನ್ 22,790 ಲೆವೆಲ್ ಟು 22,350 ಅಂದ್ಕೊಡಿ. 22,790 to 350. ಸೊ ಈ ಝೋನ್ ಏನಿದೆ ಇದು ಟ್ರ್ಯಾಪ್ ಝೋನ್, ಐ ಮೀನ್ ವಾಟ್ ಐ ಫೀಲ್. ಸೊ ಮಾರ್ಕೆಟ್ ಏನಾದ್ರು ನಿಮಗೆ ಒಂದು ಟ್ರೆಂಡ್ ನಿಮ್ಗೆ ತೋರಿಸ್ಬೇಕು ಅಂದರೆ ಐದರ್ ಇಟ್ ಶುಡ್ ಬ್ರೇಕ್ ದಿಸ್ ಲೆವೆಲ್ ಆರ್ ದಿಸ್ ಲೆವೆಲ್. ಸೊ ರೈಟ್ ನಾವು ಇನ್ ದಿಸ್ ಝೋನ್, ನಾನಂತೂ ಯಾವಾಗೂ ಸ್ಕ್ಯಾನ್ ಮಾಡ್ತೀನಿ ಇನ್ ದಿಸ್ ಝೋನಲ್ಲಿ. ಐದರ್ ವೆನ್ ಇಟ್ ಬ್ರೇಕ್ಸ್ ಓನ್ಲಿ ಐ ವಿಲ್ ಗೋ ಲಾಂಗ್, ಆ ಥರ. ಸೊ ಫಾರ್ ಕಮಿಂಗ್ ಟುಮಾರೋ, ಇಫ್ ಮಾರ್ಕೆಟ್ ಏನಾದ್ರು ಶಾರ್ಟ್ ಅಪ್ ಆಯಿತು ಅಂದರೆ ಸೊ 22,550 ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ಅಂದರೆ ಐ ವಿಲ್ ವೇಟ್ ಫಾರ್ ದಿಸ್ ಲೆವೆಲ್ ಟು ಬ್ರೇಕ್. ಇಫ್ ಇಟ್ ಬ್ರೇಕ್ಸ್ ಐ ವಿಲ್ ಕೀಪ್ ಸ್ಮಾಲ್ SL, ಐ ವಿಲ್ ಗೋ ಲಾಂಗ್. ಅಂದರೆ ನನ್ನ ನೆಕ್ಸ್ಟ್ ಟಾರ್ಗೆಟ್ ವಿಲ್ ಬಿ 22,700 ಆ ಥರ. ಅಂದರೆ ಈ ಲೆವೆಲ್ ಬ್ರೇಕ್ ಆಗಿ ಇದು ರೀಟೆಸ್ಟ್ ಆಗಬೇಕು, ಆವಾಗಲೇ ನಾನು ಸ್ಮಾಲ್ SL ಇಟ್ಬಿಟ್ಟು ಸ್ಕ್ಯಾಲ್ಪ್ ಮಾಡ್ತೀನಿ 22,700 ವರೆಗೂ ಫಸ್ಟ್. ಇಫ್ ಇಟ್ ಬ್ರೇಕ್ಸ್ ಐ ವಿಲ್ ಹೋಲ್ಡ್ ಟಿಲ್ 22,800 or 22,750 ಲೆವೆಲ್ವರೆಗೂ. ಸೊ ಬಟ್ ನನ್ನ ಪ್ರಕಾರ ಇಫ್ ಮಾರ್ಕೆಟ್ ಶಾರ್ಟ್ ಅಪ್ ಆದರೂ ಇಟ್ ವಿಲ್ ರೀಟೆಸ್ಟ್ ದಿಸ್ ಲೆವೆಲ್ 22,350 ಲೆವೆಲ್ನ ರೀಟೆಸ್ಟ್ ಮಾಡಿಬಿಟ್ಟೆ ಹೋಗೋದು ಆ್ಯಕ್ಚುಲಿ. ಸೊ ಬಿ ಕೇರ್ಫುಲ್, ಡೋಂಟ್ ಡೂ ಟ್ರೇಡಿಂಗ್ ಬ್ಲೈಂಡ್ಲಿ. ಸೊ ನಿಮ್ಗೂ ಇದು ತೋರಿಸ್ಬಿಡ್ತೀನಿ ಫಿಬ್ ರಿಟ್ರೇಸ್ಮೆಂಟು. ಸೊ ಫ್ರಮ್ ಅವತ್ತು ಫಾಲ್ ಆಗಿದ್ದರಿಂದ, ಸೊ ಇಫ್ ಮಾರ್ಕೆಟನ್ನು ಶಾರ್ಟ್ ಅಪ್ ಆಯಿತು ಅಂದರೆ 50%ಗೆ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರನೂ ಮಾಡ್ಬೋದು ನೀವು. ಇಲ್ಲಿ ಸ್ಮಾಲ್ SL ಇಟ್ಟು, ಅಂದರೆ ಇದು ಈ ಲೆವೆಲ್ ರೀಟೆಸ್ಟ್ ಆದರೆ ಮಾತ್ರ ಈ ಥರ ಸ್ಮಾಲ್ SL ಇಟ್ಟು ನೀವು ಟ್ರೇಡ್ ಮಾಡಿ, ಇಟ್ ವಿಲ್ ಟೇಕ್ ಸಪೋರ್ಟ್ ಅರೌಂಡ್ ಇಯರ್. ಇಲ್ಲಿವರೆಗೂ ನೀವು ಸ್ಕ್ಯಾಲ್ಪ್ ಮಾಡ್ಕೋಬೋದು ಆನ್ ಮಂಡೇ. ಸೊ ವಾಟ್ ಇಫ್ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಡೌನ್? So if market opens gap down, like I said, I will wait for this level to break. If it's sustained and it will taking support, means I will keep small SL, I will go long till 22,700 because it has potential to go up. And adu double bottom tarano agutte. So if it breaks this level, I am going long till our all time high. So ನೀವೇ ನೋಡ್ಬೋದು ಇಲ್ಲಿ ಈ ಝೋನ್ ಹೇಗೆ ಅಂತಂದರೆ, ಮಾರ್ಕೆಟು ಸಪೋರ್ಟ್ ತೊಗೊಂಡು ಹೋಗಿದೆ, ಇಲ್ಲೊಂದು ಸಪೋರ್ಟ್ ತೊಗೊಂಡು ಹೋಗಿರೋದು. ಸೊ ಹಾಗೆ ಇಲ್ಲೂ ಅಷ್ಟೇ ಈಗ ರೀಸೆಂಟಾಗಿ ಸಪೋರ್ಟ್ ತೊಗೊಂಡು ಲಾಂಗ್ ಹೋಗಿರೋದು. ಸೊ ಲೈಕ್ ದಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಟುಮಾರೋ ಆಲ್ಸೋ. ಇಫ್ ಇದೇನಾದರೂ ಬಂದಿಲ್ಲ ಡಬಲ್ ಬಾಟಮ್ ಥರ ಆಯಿತು ಅಂದರೆ ಐ ಆಮ್ ಗೋಯಿಂಗ್ ಲಾಂಗ್ ಟಿಲ್ ಆಲ್ ಟೈಮ್ ಹೈ. ಯಾ, ದಟ್ಸ್ ಆಲ್ ಫಾರ್ ನಿಫ್ಟಿ ಐ ಗೆಸ್. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ಓಕೆ, ನಾವು ಕಮಿಂಗ್ ಟು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಎರಡು ಥರ ಪ್ಯಾಟರ್ನ್ ಕಾಣಿಸುತ್ತೆ ನನಗೆ. ಲಾಂಗರ್ ವ್ಯೂವಲ್ಲಿ ಇದು ಅಷ್ಟೇ ಚಾನಲ್ ಪ್ಯಾಟರ್ನಲ್ಲಿ ಟ್ರೇಡ್ ಆಗ್ತಿದೆ. ಆ್ಯಂಡ್ ರೀಸೆಂಟ್ ಲೋ ಇಂದ ನೀವು ಐಗೆ ಇದು ಮಾಡ್ತೀನಿ ಅಂತ ಫಿಬ್ ರಿಟ್ರೇಸ್ಮೆಂಟ್ ನೋಡ್ತೀನಿ ಅಂದರೆ 60% ಗೋಲ್ಡನ್ ಲೆವೆಲಲ್ಲಿ ರಿಜೆಕ್ಷನ್ ಆಗಿದೆ, ಸಪೋರ್ಟ್ ತೊಗೊಂಡಿದೆ. ಸೊ 46,650 ಸಪೋರ್ಟ್ ತೊಗೊಂಡಿದೆ. ಸೊ ಮಂಡೇ ಶಾರ್ಟ್ ಅಪ್ ಆದರೂ ಇಫ್ ಇಟ್ಸ್ ಸಸ್ಟೈನ್ ಅಬೌವ್ ದಿಸ್ ಲೆವೆಲ್,
I will go long, or else I will wait for this level to take support again once for confirmation. Okay, now let's do ನಿಮ್ಗೊಂದು ಪ್ಲಾನ್ ಅಂದ್ರೆ ಹೆಂಗೆ ಅಂತ ಹೇಳ್ತೀನಿ. So if market opens gap up, 1 second, ನೋಡಿ ಟಾಪ್ ಇಂದ ಬಾಟಮ್ ಇದೆ ಅಂದ್ರೆ, ಸೊ ಇದು 50% ರಿಟ್ರೇಸ್ಮೆಂಟ್ಗೆ ಶಾರ್ಟ್ ಅಪ್ ಆಗೋ ಚಾನ್ಸಸ್ ಇದೆ ನಾಳೆ. ಸೊ ಇಫ್ ಏನಾದ್ರು ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು ಅಂದ್ರೆ ಐ ವಿಲ್ ವೇಟ್ ಫಾರ್ ದಿಸ್ ಲೆವೆಲ್ ಟು ರಿಜೆಕ್ಟ್. ಇಲ್ಲಿ ರಿಜೆಕ್ಟ್ ಆದ್ರೆ ನಾನು ಇಲ್ಲಿ ಎಸ್ ಎಲ್ ಇಟ್ಟು ನಾನು ತಿರ್ಗಾ ಇಲ್ಲಿ ಬಾಟಮ್ ವರ್ಗು ನಾನು ಸ್ಕ್ಯಾಲ್ಪ್ ಮಾಡ್ತೀನಿ ಇಫ್ ಅಲ್ಲಿ ಏನೋ ರಿಜೆಕ್ಷನ್ ಕಾಣಿಸಿದ್ರೆ. ಆರ್ ಎಲ್ಸ್ ಐ ವಿಲ್ ಗೋ ಲಾಂಗ್. ಇಫ್ ಮಾರ್ಕೆಟ್ ಏನೋ ಶೂಟ್ ಅಪ್ ಆಗಿ ಸಸ್ಟೈನ್ ಆಯ್ತು, ಇಲ್ಲೊಂದು ಸಪೋರ್ಟ್ ತೊಗೊಂಡು ಹೋಯ್ತು ಅಂದ್ರೆ ಮೈ ನೆಕ್ಸ್ಟ್ ಟಾರ್ಗೆಟ್ ವಿಲ್ ಬಿ 49,600 and my next target will be 49,890 something. Actually in this week maybe we will see 50,000 for sure if market maintains this bullishness. Okay, now let's ನಿಮ್ಗಾಗಿ ಇನ್ನೊಂದು ತೋರಿಸ್ತೀವಿ. ಇಫ್ ಮಾರ್ಕೆಟ್ ಏನೋ ಶಾರ್ಟ್ ಡೌನ್ ಆಯ್ತು ಅಂದ್ರೆ ಅವ್ರ ಫ್ಲಾಟ್ ಓಪನ್ ಆಯ್ತು ಅಂದ್ರೆ, ಸಾರಿ, see, so if it breaks here, market support, our next support, strong support will be 48,130, 48,130. our next support will be, if ಏನಾದ್ರು ಇದು ಬ್ರೇಕ್ ಆಗಿ ಸಸ್ಟೈನ್ ಈ ಲೆವೆಲ್ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ಅವ್ರ ನೆಕ್ಸ್ಟ್ ಸಪೋರ್ಟ್ ವಿಲ್ ಬಿ 48,130. ಟ್ರೇಡ್ನ ಕರೆಕ್ಟಾಗಿ ಪ್ಲಾನ್ ಮಾಡಿ, ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿ ಫಸ್ಟು, ಆಮೇಲೆ ಟ್ರೇಡ್ ಮಾಡಿ. ಓಕೆ ಗೈಸ್, ಕಮಿಂಗ್ ಟು ಎನಿ ಮೇಜರ್ ನ್ಯೂಸ್ ಸ್ಟಿಲ್ ಐ ಹ್ಯಾವ್ ನಾಟ್ ಎಟ್ ರಿಸೀವ್. ಸೊ ಇಫ್ ನನಗೇನಾದ್ರು ನ್ಯೂಸ್ ಏನಾದ್ರು ಗೊತ್ತಾಯ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಪ್ಡೇಟ್ ಮಾಡಿರ್ತೀನಿ, ಸೊ ಯು ಕ್ಯಾನ್ ಚೆಕ್ ಓವರ್ ದೇರ್. Okay guys, I'm signing off for now. Happy trading. Thank you.